Application of differentiation, class 14. ಪ್ರೀವಿಯಸ್ ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ಮಿನಿಮನ ಎಕ್ಸ್ಪ್ಲೈನ್ ಮಾಡಿಕೊಂಡು ಡೈರೆಕ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ಅಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡಿದ್ವಿ ಅಂದರೆ ಸ್ಟೆಪ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಸ್ಟೆಪ್ 1 ಏನಂತ ಹೇಳಿದ್ವಿ? ಸಾಲ್ವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0, ದೆನ್ ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿದ್ವಿ, ಹೌದಾ? ಲೆಟ್ ಕ್ರಿಟಿಕಲ್ ಪಾಯಿಂಟ್ ಬಿ ಸಿ ಅಂತ ಹೇಳಿದ್ವಿ ಅಂದರೆ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು? Find f double dash of x. If f double dash of c is greater than 0, then f of x has minimum at x equal to c. If f double dash of c is less than 0, then f of x has maximum at x equal to c. Maximum at x equal to c. Step 3 ಅಲ್ಲಿ if f double dash of c is equal to 0, ಹೌದಾ? f double dash of c equal to 0 ಇತ್ತು ಅಂದ್ರೆ ದೆನ್ ಏನು ಮಾಡ್ಕೋಬೇಕು ನಾವು? ಸೈನ್ ಚೇಂಜ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ವಿ. ಇಫ್ f dash of x changes its sign from ಪಾಸಿಟಿವ್ ಟು ನೆಗೆಟಿವ್, ಹೌದಾ? ಪಾಸಿಟಿವ್ ಟು ನೆಗೆಟಿವ್ ಅಂದರೆ ಇನ್ಕ್ರೀಸ್ ಆಗಿಬಿಟ್ಟು ಡಿಕ್ರೀಸ್ ಆಗಬೇಕು, ಹೌದಾ? ಈ ಥರ ಇತ್ತು ಮ್ಯಾಕ್ಸಿಮಮ್ ಬರುತ್ತೆ ತಾನೆ, ದೆನ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ಹೇಳ್ಬೋದು. ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜಸ್ ಇಸ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂದರೆ ಡಿಕ್ರೀಸ್ ಆಗ್ಬಿಟ್ಟು ಇನ್ಕ್ರೀಸ್ ಆಗಬೇಕು, ಹೌದಾ? ಈ ಥರ, ಹೌದಾ? ಈ ಥರ ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಅಂತ ಹೇಳಿದ್ವಿ, ಹೌದಾ? ನೋಡಿ, ಇಷ್ಟು ಐಡಿಯಾ ಅಂತ ಗೊತ್ತಿರಬೇಕು, ಹೌದಾ? ನೆಕ್ಸ್ಟು ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅರೌಂಡ್ 4 ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಫಸ್ಟ್ ಒಳಗೆ 5th ಪ್ರಾಬ್ಲಮ್. ಫಸ್ಟ್ ಒಳಗೆ ಪ್ರಾಬ್ಲಮ್ ನಂಬರ್ 5. f of x is equal to 2x cube minus 6x square. f of x is equal to 2x cube minus 6x square plus 6x plus 5 plus 6x plus 5. ನೋಡ್ಕೊಳ್ಳಿ. ಫಸ್ಟು ಇದನ್ನು ಡೈರೆಕ್ಟಾಗಿ ಬರೀಲಿಕ್ಕೆ ಬರೋಲ್ಲ, ಅದಕ್ಕೆ ಇಲ್ಲಿ ಯಾವಾಗ ಮಾಡ್ಕೊಂಡು ಸ್ಟೆಪ್ 1 ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು ತಾನೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಕ್ಯೂಬ್ ಇನ್ ಡಿಫ್ರೆನ್ಷನ್ 3x ಸ್ಕ್ವೇರ್ ಮೈನಸ್ 6 ಇಂಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷನ್ 2x ಪ್ಲಸ್ 6 ಇಂಟು 1 ಪ್ಲಸ್ 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x ಸ್ಕ್ವೇರ್ ಮೈನಸ್ 12x ಪ್ಲಸ್ 6 ಬಂದು, ಹೌದಾ? ನೆಕ್ಸ್ಟ್ ನೋಡಿ, ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಂಡೆ ಅಂದರೆ ದಟ್ ಇಂಪ್ಲಸ್ 6x ಸ್ಕ್ವೇರ್ ಮೈನಸ್ 12x ಪ್ಲಸ್ 6 ಈಕ್ವಲ್ ಟು 0. ಇದನ್ನು ಡಿವೈಡಿಂಗ್ ಬೈ 6 ಮಾಡಿಕೊಂಡೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿದಾಗ 1 ಆ್ಯಡ್ ಮಾಡಿದಾಗ 2 ಬರಬೇಕು, ಹೌದಾ? 1 1 ತಗೋಬೋದಲ್ಲ, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ನೋಡಿ, ಎರಡರಲ್ಲ ಎಕ್ಸ್ ಕಾಮನ್ ತೊಗೊತೀನಿ, ಎಕ್ಸ್ ಮೈನಸ್ 1 ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ಅದು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಬರ್ತದೆ. ಈ 1 ಕ್ರಿಟಿಕಲ್ ಪಾಯಿಂಟ್ ಆಯಿತು. ನೋಡಿ, ಈಗ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂದಿರೋದು? 6x ಸ್ಕ್ವೇರ್ ಮೈನಸ್ 12x ಪ್ಲಸ್ 6. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತೀನಿ. ಹಾಗಿಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? 12x ಮೈನಸ್ 12 ಬಂತು, ಹೌದಾ?
ನೋಡಿ ಫಸ್ಟ್ ಸ್ಟೆಪ್ ಯಾವಾಗಲೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡು ಹಿಡಿಯೋದು, ಆಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಕ್ವಲ್ 0 ತೊಗೊಂಡ್ಬಿಟ್ಟು ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು. ಹೌದಾ? ನೆಕ್ಸ್ಟು ಎಫ್ ಡಬಲ್ ಡ್ಯಾಶ್ ಕಂಡು ಹಿಡಿಯೋದು. ಈಗ ನೋಡಿ ನಾವು ಎಫ್ ಡಬಲ್ ಡ್ಯಾಶ್ ಆಫ್ 1 ಏನಾಗುತ್ತೆ, 12 ಇಂಟು 1 ಮೈನಸ್ 12 ಅಂದರೆ 12 ಮೈನಸ್ 12 ಅಂದರೆ 0 ಬರ್ತಿದೆ. ಹೌದಾ? ಎಫ್ ಡಬಲ್ ಡ್ಯಾಶ್ ಆಫ್ 1 0 ಬರ್ತಿದೆ ತಾನೆ. ನೆಕ್ಸ್ಟ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ಟೆಪ್ 3, ಈಗ ಸೈನ್ ಚೇಂಜ್ನ ಚೆಕ್ ಮಾಡಬೇಕು. ಹೌದಾ? ನೋಡಿ ಸೈನ್ ಚೇಂಜ್ನ ಯಾವ ಥರ ಚೆಕ್ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ಅದಕ್ಕೆ ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಬಂದಿದೆ ತಾನೆ, ಸೇಮ್ ಇನ್ಕ್ರೀಸಿಂಗು ಡಿಕ್ರೀಸಿಂಗಲ್ಲಿ ಮಾಡಿದ್ವಲ್ಲ ಆ ಐಡಿಯಾ ಯೂಸ್ ಮಾಡ್ತೀನಿ. ನೋಡಿ ಇಲ್ಲಿ ನಾವು ಎಕ್ಸ್ ಈಕ್ವಲ್ ಟು 1 ಡಿವೈಡ್ಸ್ ರಿಯಲ್ ನಂಬರ್ಸ್ into 2 sub intervals. ನೋಡಿ 1ಕ್ಕಿಂತ ಕಮ್ಮಿ 1ಕ್ಕಿಂತ ಜಾಸ್ತಿ ಸೈನ್ ಏನಾಗಿದೆ ಅಂತ ನೋಡ್ಕೋಬೇಕು. ನೋಡಿ 1ಕ್ಕಿಂತ ಕಮ್ಮಿ ಅಂತ ಹೇಳಿದ್ರೆ 0ನ ಅಪ್ಲೈ ಮಾಡ್ತೀನಿ ಇಲ್ಲಿ. 0 + 0 ಅಂದರೆ 0 + 6 ಅಂದರೆ ಇಲ್ಲಿ ಪಾಸಿಟಿವ್ ಇರುತ್ತೆ. 1ಕ್ಕಿಂತ ಜಾಸ್ತಿ ಒಂದು ಅಪ್ಲೈ ಮಾಡ್ತೀನಿ. ನೋಡಿ 2 ಅಪ್ಲೈ ಮಾಡಿದೆ ಅಂದರೆ 4, 6 4 = 24, 24 ಮೈನಸ್ 12 2 = 24. ಹೌದಾ? 24 ಮೈನಸ್ 24 ಅಂದರೆ 0, 0 + 6 ಅಂದರೆ ಇಲ್ಲೂ ಏನಾಗಿದೆ ಪಾಸಿಟಿವ್ನೇ. ಹೌದಾ? ಅಂದರೆ ಇಲ್ಲಿ ಪಾಸಿಟಿವಿಂದ ಪಾಸಿಟಿವ್ಗೆ ಬರ್ತಿದೆ, ಸೈನ್ ಚೇಂಜ್ ಆಗ್ತಿಲ್ಲ ತಾನೆ. ಹಾಗಾದ್ರೆ ಇಲ್ಲಿ ಏನು ಬರೀತೀವಿ, ಹಿಯರ್ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು. ಹೌದಾ? ಹಿಯರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಸೈನ್. ಹೌದಾ? Therefore, f of x have neither maximum nor minimum. ನೋಡಿ ಪ್ರಾಬ್ಲಮ್ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ ಇದ್ರಲ್ಲಿ 3 ಸ್ಟೆಪ್ಪು ಬಂದಿದೆ. ಫಸ್ಟ್ ಸ್ಟೆಪ್ ಯಾವಾಗಲೂ ಏನು ಮಾಡ್ಕೋಬೇಕು ನಾವು, ಡಿಫ್ರೆನ್ಷಿಯೇಟ್ ಮಾಡೋದು. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಅನ್ಕೊಂಬಿಟ್ಟು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು. ಹೌದಾ? ಆ್ಯಕ್ಚುಲಿ ಈ ಪಾಯಿಂಟಿಗೆ ಏನಂತ ಕರಿತೀವಿ ನಾವು, ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ತೀವಿ. ಇದು ಫಸ್ಟ್ ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಫ್ ಡಬಲ್ ಡ್ಯಾಶ್ ಕಂಡುಹಿಡಿಯೋದು, ಈ ಪಾಯಿಂಟ್ ಹತ್ರ ಏನಾಗಿದೆ ಅಂತ ಚೆಕ್ ಮಾಡೋದು. ಎಫ್ ಡ್ಯಾಶ್ ಆಫ್ 1 ಏನಾದರೂ ಇಲ್ಲಿ ಗ್ರೇಟರ್ ದೆನ್ 0 ಬಂದಿತ್ತು ಅಂದರೆ ಡೈರೆಕ್ಟಾಗಿ ಬರೀತಿದ್ವಿ ಎಫ್ ಆಫ್ ಎಕ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಗ್ರೇಟರ್ ದೆನ್ 0 ಬಂದಿತ್ತು ಅಂದರೆ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಬರೆದ್ಬಿಡ್ತಿದ್ವಿ. ಏನಾದ್ರು ಎಫ್ ಡ್ಯಾಶ್ ಡಬಲ್ ಡ್ಯಾಶ್ ಆಫ್ 1 ಲೆಸ್ ದ್ಯಾನ್ 0 ಬಂದಿತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಬರ್ಬಿಡ್ತಿದ್ವಿ. ಹೌದಾ? ಇಲ್ಲೇ ಗೊತ್ತಾಗ್ಬಿಡೋದು. ಈಗ 0 ಬಂತು ಅಂದರೆ ಇಲ್ಲಿ ನೋಡ್ಕೋಬೇಕು, ಎಕ್ಸ್ ಈಕ್ವಲ್ ಟು 1 ಡಿವೈಡ್ಸ್ ರಿಯಲ್ ನಂಬರ್ ಸಿಸ್ಟಮ್ ಇಂಟು 2 ಪಾರ್ಟ್ಸ್ ತಾನೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಯಾಕೆ ಇಲ್ಲೂ ಪಾಸಿಟಿವ್ ಅಂತ ಹೇಳಿದ್ದೀವಿ ಅಂದರೆ ಅಲ್ಲೊಂದ್ಸಲ ವೇವ್ಕಾ ಮೆಥಡ್ ಐಡಿಯಾ ಹೇಳಿದ್ದೆ ನಾನು. ಇಲ್ಲೇನಿರೋದು ಸ್ಕ್ವಯರ್ ಇದೆ ಅಂದರೆ ಸೈನ್ ಚೇಂಜ್ ಆಗಲ್ಲ ಅಲ್ಲಿ. ಹೌದಾ? ಆ್ಯಕ್ಚುಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡ್ಕೋಬೇಕಾದ್ರೆ ಇದನ್ನು ಕನ್ಸಿಡರೇ ಮಾಡ್ತಿರಲಿಲ್ಲ. ಹೌದಾ? ಹಾಗಾದ್ರೆ ಇಲ್ಲಿ ಸೈನ್ ಚೇಂಜ್ ಆಗಲ್ಲ. ಇದು ಇದನ್ನು ಪಾಸಿಟಿವ್ ಇಲ್ಲೂ ಪಾಸಿಟಿವ್ ಇದೆ. ಅದು ನೀವು ಈ ಥರನೂ ಚೆಕ್ ಮಾಡ್ಬೋದು. 1ಕ್ಕಿಂತ ಕಮ್ಮಿ ವ್ಯಾಲ್ಯೂ ತೊಗೊಂಡ್ವಿ, 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ತೊಗೊಂಡ್ವಿ, ಎರಡು ಕಡೆನೂ ಪಾಸಿಟಿವ್ ಬರ್ತಿದೆ. ಹೌದಾ? therefore ಎಕ್ಸ್ ಈಕ್ವಲ್ ಟು 1 ಡಿವೈಡ್ಸ್ ರಿಯಲ್ ನಂಬರ್ ಸಿಸ್ಟಮ್ ಇಂಟು 2 ಸಬ್ ಇಂಟರ್ವಲ್ಸ್. ಮತ್ತು ಎರಡು ಕಡೆ ಪಾಸಿಟಿವ್ ಇದೆ. therefore ಎಫ್ ಡ್ಯಾಶ್ ಆಫ್ ಎಕ್ಸ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಸೈನ್. therefore ಎಫ್ ಆಫ್ ಎಕ್ಸ್ ಈಸ್ ಹ್ಯಾವ್ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಾಗಬೇಕಿದು, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು f of x is equal to 4x cube minus 18x square, 4x cube minus 18x square plus 27x minus 7, plus 27x minus 7. The same idea use ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ರಿಂದ f dash of x is equal to 4 into 3x square minus 18 into 2x plus 27 into 1 minus 0. And f dash of x is equal to 12x square minus 36x plus 27.
ಇಷ್ಟು ಆಯ್ತಾ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. 12x ಸ್ಕ್ವೇರ್ ಮೈನಸ್ 36x ಪ್ಲಸ್ 27 ಈಕ್ವಲ್ ಟು 0. ಇದು ಡಿವೈಡಿಂಗ್ ಬೈ 3 ಮಾಡ್ಬೋದಲ್ಲ, ಅಂದರೆ 4x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಈಕ್ವಲ್ ಟು 0. 9 4s are 36. ಮಲ್ಟಿಪ್ಲೈ ಮಾಡಿದಾಗ 36 ಬರಬೇಕು, ಆ್ಯಡ್ ಮಾಡಿದಾಗ 12 ಬರಬೇಕು, ಅಂದರೆ 6 6 ತಗೋಬೋದಲ್ಲ. 4x ಸ್ಕ್ವೇರ್ ಮೈನಸ್ 6x ಮೈನಸ್ 6x ಪ್ಲಸ್ 9 ಈಕ್ವಲ್ ಟು 0. ಎರಡರಲ್ಲೂ 2x ಕಾಮನ್ ತೊಗೊಂಡೆ ಅಂದರೆ 2x ಮೈನಸ್ 3 ಮೈನಸ್ 3 ಕಾಮನ್ ತೊಗೊಂಡೆ ಅಂದರೆ 2x ಮೈನಸ್ 3 ಈಕ್ವಲ್ ಟು 0. ಇಲ್ಲಿ 2x ಮೈನಸ್ 3 ಕಾಮನ್ ತೊಗೊಂಡೆ ಅಂದರೆ ಇದನ್ನು 2x ಮೈನಸ್ 3 ಈಕ್ವಲ್ ಟು 0. ದಟ್ ಇಂಪ್ಲೈಸ್ 2x ಮೈನಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ ಟು 0, ಅಥವಾ 2x ಈಕ್ವಲ್ ಟು 3 ಆಯಿತು. ದಟ್ ಇಂಪ್ಲೈಸ್ x ಇಸ್ ಈಕ್ವಲ್ ಟು 3/2. ಹೌದಾ? ನೋಡಿ, ಎಫ್ ಡಬಲ್ ಡ್ಯಾಶ್ 3/2 ಹತ್ರ ಏನಾಗುತ್ತೆ ಚೆಕ್ ಮಾಡ್ಕೋಬೇಕು ನಾವು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12x ಸ್ಕ್ವೇರ್ ಮೈನಸ್ 36x 12x ಸ್ಕ್ವೇರ್ ಮೈನಸ್ 36x ಪ್ಲಸ್ 27. ಇದನ್ನು ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತೀವಿ. ದಟ್ ಇಂಪ್ಲೈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12 ಇಂಟು 2x ಮೈನಸ್ 36 ಇಂಟು 1 ಪ್ಲಸ್ 0, ಅಥವಾ 24x ಮೈನಸ್ 36. ಹೌದಾ? ನೋಡಿ, ಎಫ್ ಡಬಲ್ ಡ್ಯಾಶ್ ಆಫ್ ಪಾಯಿಂಟ್ ಏನು ಬಂದಿರೋದು 3/2 ಏನಾದ್ರು ಚೆಕ್ ಮಾಡಬೇಕು. 24 ಇಂಟು 3/2 ಮೈನಸ್ 36. 2 1s are 2, 12s are 12 3s are 36 ಮೈನಸ್ 36 ಬಂತು 0. ಹೌದಾ? ಅಂದರೆ ಎಫ್ ಡಬಲ್ ಡ್ಯಾಶ್ 0 ಬರ್ತಿದೆ ತಾನೆ. ಮತ್ತೆ ಇಲ್ಲಿ ಸೇಮ್ ನಂಬರ್ ಲೈನ್ ತೊಗೊಳೋದು. ಎಕ್ಸ್ ಈಕ್ವಲ್ ಟು 3/2 ಬಂದಿದೆ. ಹೌದಾ? ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ಅಂದರೆ ಇಲ್ಲಿ ಏನು ಬರುತ್ತೆ, ಎಕ್ಸ್ ಈಕ್ವಲ್ ಟು 3/2 ಡಿವೈಡ್ಸ್ ದ ರಿಯಲ್ ನಂಬರ್ ಸಿಸ್ಟಮ್ ಇಂಟು 2 ಸಬ್ ಇಂಟರ್ವಲ್ಸ್. ಹೌದಾ? 3/2ಕ್ಕಿಂತ ಕಮ್ಮಿ ಅಂದರೆ 1.5ಕ್ಕಿಂತ ಕಮ್ಮಿ ಇರಬೇಕು. ಹೌದಾ? 1.5ಕ್ಕಿಂತ ಕಮ್ಮಿ ಇರಬೇಕಂದ್ರೆ 1 ತೊಗೋಬೋದು ಅಥವಾ 0 ತೊಗೋಬೋದು. ನೋಡಿ, 0 ತೊಗೊಂಡೆ ಅಂದ್ರೆ ಇದು 0 ಇದು 0, ಇದೇನಾಗಿದೆ ಅದು ಪಾಸಿಟಿವ್. ಹೌದಾ? ಇಲ್ಲಿ ಪಾಸಿಟಿವ್ ಇರುತ್ತೆ. 3/2ಕ್ಕಿಂತ ಜಾಸ್ತಿ, ಈಗ 1.5ಕ್ಕಿಂತ ಜಾಸ್ತಿ ಇರ್ಬೇಕು ತಾನೆ. 2 ತೊಗೊಂಡೆ ಅಂದ್ಕೊಳ್ಳಿ. 2 ಸ್ಕ್ವೇರ್ ಅಂದರೆ 4, 12 4s are 48. 2 ತೊಗೊತಾ ಇದ್ದೀವಿ. 12 4s are 48 ಮೈನಸ್ 36 2s are ಮೈನಸ್ 72 ಪ್ಲಸ್ 27. ಹೌದಾ? 48 ಪ್ಲಸ್ 27 ಅಂದರೆ 75 ಬರ್ತದೆ. 75 ಮೈನಸ್ 72 ಅಂದರೆ 3 ಬಂತು. 3 ಅಂದರೆ ಪಾಸಿಟಿವ್ ತಾನೆ, ಅದಕ್ಕೆ ಇದನ್ನು ಪಾಸಿಟಿವ್ ಇರುತ್ತೆ. ಅಂದರೆ ನೋಡಿ, ಇದಕ್ಕಿಂತ ಹಿಂದ್ಗಡೆನೂ ಪಾಸಿಟಿವ್, ಆಮೇಲೆ ಪಾಸಿಟಿವ್. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಸ್ ನಾಟ್ ಚೇಂಜಸ್ ಇಸ್ ಸೈನ್ ಅಲ್ಲ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಹ್ಯಾವ್ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇಲ್ಲಿ ಸೈನ್ ಚೇಂಜ್ ಆಗಲಿಲ್ಲ ಅಂದರೆ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಹೌದಾ? ಮತ್ತು ನೋಡಿ, ಇಲ್ಲೇ ಗೊತ್ತಾಗುತ್ತೆ ಸೈನ್ ಚೇಂಜ್ ಆಗಲ್ಲ ಅಂತೇಳಿ. ಯಾಕಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಸಿಂಪ್ಲಿಫೈ ಮಾಡಿದ್ದಕ್ಕೆ ಏನು ಬಂದಿರೋದು ನಮಗೆ, ಹೋಲ್ ಸ್ಕ್ವಯರ್ ಬಂದಿದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲೊಂದು ಕಾಮನ್ ಬಂದಿರ್ತದೆ ಅಷ್ಟೇ, 3 ಇಂಟು 2x ಮೈನಸ್ 3 ಹೋಲ್ ಸ್ಕ್ವಯರ್ ಆಗುತ್ತೆ. ಹೋಲ್ ಸ್ಕ್ವಯರ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತಾನೆ. ಅದಕ್ಕೆ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ ಸೈನ್ ಯಾವಾಗಲೂ ಪಾಸಿಟಿವ್ ಬಂದಿದೆ. ದೇರ್ಫೋರ್ ಡಸ್ ನಾಟ್ ಚೇಂಜಸ್ ಇಸ್ ಸೈನ್ಸ್ ಅಲ್ಲ. ದೇರ್ಫೋರ್ ಇಟ್ ಹ್ಯಾಸ್ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಹೌದಾ? ನೋಡಿ, ಎರಡು ಪ್ರಾಬ್ಲಮ್ ಸೇಮ್ ಟೈಪ್ ಬಂದಿದೆ ಅಷ್ಟೇ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 2. ಫಸ್ಟ್ ಮೇನಲ್ಲಿ 6 ಪ್ರಾಬ್ಲಮ್ಸ್ ಇತ್ತು ಅಷ್ಟೇ. ನೆಕ್ಸ್ಟ್ 2 ನೋಡ್ಕೊಳ್ಳಿ. ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ಆ್ಯಂಡ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ಆ್ಯಂಡ್ ಲೋಕಲ್ ಮಿನಿಮಮ್ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಅದರಲ್ಲಿ ಫಸ್ಟ್ ಒನ್, g of x is equal to x cube minus 3x. g of x is equal to x cube minus 3x. ನೋಡಿ, ಇಲ್ಲಿ ಲೋಕಲ್ ಮ್ಯಾಕ್ಸಿಮಮಿಗೆ ಮತ್ತು ಲೋಕಲ್ ಮಿನಿಮಮ್ಮು, ಮ್ಯಾಕ್ಸಿಮಮ್ ಮಿನಿಮಮ್ ಐಡಿಯಾ ಸೇಮು. ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಅಂತ ಹೇಳಿದ್ರೆ 2 ವ್ಯಾಲ್ಯೂ 3 ವ್ಯಾಲ್ಯೂ ಬರ್ಬೋದು.
ಮ್ಯಾಕ್ಸಿಮಮ್ ಮಿನಿಮಮಿಗೆ ಮಾತ್ರ ಒಂದೇ ವ್ಯಾಲ್ಯೂ ಬರ್ತದೆ ಅಥವಾ ಡಸ್ ನಾಟ್ ಎಕ್ಸಿಸ್ಟ್ ಬಂದ್ಬಿಡುತ್ತೆ. ಹೋಯ್ತಲ್ಲ ಇಲ್ಲಿ ಹೇಳಿ ಇದಕ್ಕೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 3. ನೆಕ್ಸ್ಟ್ ಲೆಟ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಾ? ಜಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದರೆ 3x ಸ್ಕ್ವೇರ್ ಮೈನಸ್ 3 ಈಕ್ವಲ್ ಟು 0. ದಟ್ ಇಂಪ್ಲೈಸ್ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಅಥವಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3/3 ಅಂದರೆ x square equal to 1, that implies x is equal to plus or minus 1 ಬಂತು. ನೋಡಿ x ಆಲೆ ಬಂತು. ಇದನ್ನು ನಾವು g dash of x is equal to 3x square minus 3. ಇದನ್ನು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದರೆ g ಡಬಲ್ ಡ್ಯಾಶ್ ಆಫ್ x ಅಂದರೆ 3 ಇಂಟು 2x ಮೈನಸ್ 0 ಅಂದರೆ 6x ಬರುತ್ತೆ. ಹೌದಾ? ನೋಡಿ ಅಟ್ ಎಕ್ಸ್ ಈಕ್ವಲ್ ಟು 1 ಫಸ್ಟ್ ಕೇಸ್ ತೊಗೊತೀನಿ. ಜಿ ಡಬಲ್ ಡ್ಯಾಶ್ ಆಫ್ 1 ಏನು ಬರುತ್ತೆ 6 ಇಂಟು 1 ಅಂದರೆ 6 ಅಂದರೆ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಜಿ ಆಫ್ ಎಕ್ಸ್ ಹ್ಯಾವ್ ಲೋಕಲ್ ಮಿನಿಮಮ್ ಅಟ್ ಎಕ್ಸ್ ಈಕ್ವಲ್ ಟು 1. ಹೌದಾ? ನೋಡಿ ಆ್ಯಕ್ಚುಲಿ ಮಿನಿಮಮ್ ಇದೇ ಆಗ್ಬೋದು, ಲೋಕಲ್ ಮಿನಿಮಮ್ ಅಂತ ಹೇಳಿದ್ರೆ ಇನ್ನೊಂದು ಲೋಕಲ್ ಮಿನಿಮಮ್ ಎಕ್ಸಿಸ್ಟ್ ಆಗ್ಬೋದು ಅಷ್ಟೇ. ಮಿನಿಮಮ್ ಅಂದರೆ ಒಂದೇ ಒಂದು ಎಕ್ಸಿಸ್ಟ್ ಆಗಿರ್ತದೆ ಅಷ್ಟೇ, ಡಿಫ್ರೆನ್ಸು ಏನಿಲ್ಲ. ಯಾಕಂದರೆ ನೋಡಿ ಗ್ರೇಟರ್ ದ್ಯಾನ್ 0 ಬಂತು, ಅದಕ್ಕೆ ಇಲ್ಲಿ ಲೋಕಲ್ ಮಿನಿಮಮ್ ಅಂತ ಬರ್ಕೊಂಡಿದ್ವಿ. ಇಲ್ಲೇನೋ ಲೆಸ್ ದ್ಯಾನ್ 0 ಬಂತಿತ್ತು ಅಂದರೆ ಲೋಕಲ್ ಮ್ಯಾಕ್ಸಿಮಮ್ ಅಂತ ಬರೀತಿದ್ವಿ. ಈ ಲೋಕಲ್ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಿಬೇಕು ತಾನೆ. ಇದು ಆ್ಯಕ್ಚುಲಿ ಪಾಯಿಂಟ್ ಆಫ್ ಲೋಕಲ್ ಮಿನಿಮಮ್. ಇದು ಈಗ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾವು ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ g of x is g of 1 ಅಂತ ಹೇಳ್ತೀವಿ. 1 ಹತ್ರ ಮಾಡ್ತಿದ್ವಿ ತಾನೆ, ಅದಕ್ಕೆ g of 1 ದಟ್ ಈಸ್ ಈಕ್ವಲ್ ಟು ಇಲ್ಲಿ x ಇರೋದಾಗಲ್ಲ 1 ಬರೀಬೇಕು. ಅಂದರೆ 1 ಕ್ಯೂಬ್ ಮೈನಸ್ 3 ಇಂಟು 1 ಅಂದರೆ 1 ಮೈನಸ್ 3 ಆಗ್ಬಿಟ್ಟು -2. ಹೌದಾ? ಇದು 1 ಆಯಿತು. ನೆಕ್ಸ್ಟ್ ಅಟ್ x ಈಕ್ವಲ್ ಟು -1 ಚೆಕ್ ಮಾಡಬೇಕು. ಹೌದಾ? ಅಟ್ x ಈಕ್ವಲ್ ಟು -1 ಅಂದರೆ g ಡಬಲ್ ಡ್ಯಾಶ್ ಆಫ್ -1 ಅಲ್ಲ, ನಾವು g ಡಬಲ್ ಡ್ಯಾಶ್ ಆಫ್ -1 ಇಸ್ ಈಕ್ವಲ್ ಟು ಇಲ್ಲಿ 6x ಇದೆ. 6 ಇಂಟು -1 ಅಂದರೆ -6 ಅಂದರೆ ಲೆಸ್ ದ್ಯಾನ್ 0. ದಟ್ ಇಂಪ್ಲೈಸ್ g ಆಫ್ x ಹ್ಯಾವ್ ಲೋಕಲ್ ಮ್ಯಾಕ್ಸಿಮಮ್ ಅಟ್ x ಇಸ್ ಈಕ್ವಲ್ ಟು -1. ಹೌದಾ? ನಾವು local maximum value at x equal to -1 is g of -1. that is equal to ಎಲ್ಲ x ಇದೆ ಅಲ್ಲಿ -1 ಬರೀಬೇಕು. ಅಂದರೆ 3 ಇಂಟು -1 ಇಲ್ಲಿ ಸಾರಿ -1 ಹೋಲ್ ಕ್ಯೂಬ್ -3 ಇಂಟು -1 ಅಂದರೆ ಏನು ಬರುತ್ತೆ -1 ಹೋಲ್ ಕ್ಯೂಬ್ ಅಂದರೆ -1 ಪ್ಲಸ್ 3 ಅಥವಾ 2 ಬರ್ತದೆ ಅಷ್ಟೇ. ಹೌದಾ? g ಆಫ್ -1 ಇಸ್ ಈಕ್ವಲ್ ಟು 2. ಆಯ್ತಲ್ಲ? ಈಸಿದೆ, ಐಡಿಯಾ ಗೊತ್ತಿರಬೇಕು. ಅಂದರೆ ಇದನ್ನು ಏನಂತ ಹೇಳಿದ್ವಿ ನಾವು ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಯಾಕಂದರೆ g ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0 ಬಂದಿದೆ. ಇದು ಮಿನಿಮಮ್ ವ್ಯಾಲ್ಯೂ, ಯಾಕಂದರೆ g ಡಬಲ್ ಡ್ಯಾಶ್ ಗ್ರೇಟರ್ ದ್ಯಾನ್ 0 ಬಂದಿದೆ. ಏನಾದ್ರು g ಡಬಲ್ ಡ್ಯಾಶ್ 0 ಬಂದಿತ್ತು ಅಂದ್ರೆ ಅಲ್ಲಿ ಏನು ಚೇಂಜ್ ಚೆಕ್ ಮಾಡಬೇಕಿತ್ತು ನಾವು, ಸೈನ್ ಚೇಂಜ್ನ ಚೆಕ್ ಮಾಡಬೇಕು. ಹೌದಾ? ನೆಕ್ಸ್ಟು ಇದೆಲ್ಲ ಸೆಕೆಂಡ್ ಪ್ರಾಬ್ಲಮ್. g ಆಫ್ x ಇಸ್ ಈಕ್ವಲ್ ಟು x/2 ಪ್ಲಸ್ 2/x. g ಆಫ್ x ಇಸ್ ಈಕ್ವಲ್ ಟು x/2 ಪ್ಲಸ್ 2/x. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀವಿ. ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ g ಡ್ಯಾಶ್ ಆಫ್ x ಇಸ್ ಈಕ್ವಲ್ ಟು x/2 ದ ಡಿಫ್ರೆನ್ಷಿಯಲ್ ಹಾಫ್ ಇಂಟು 1 ಪ್ಲಸ್ 2/x ಇನ್ ಡಿಫ್ರೆನ್ಷಿಯಲ್ ಮೈನಸ್ 2/x ಸ್ಕ್ವೇರ್. ಯಾಕೆಂದರೆ 1/x ಇನ್ ಡಿಫ್ರೆನ್ಷಿಯಲ್ -1/x² ಅಲ್ಲ, ಅಂದರೆ g ಡ್ಯಾಶ್ ಆಫ್ x ಇಸ್ ಈಕ್ವಲ್ ಟು ಹಾಫ್ ಮೈನಸ್ 2/x² ಬಂತು. ಹೌದಾ?
ನೆಕ್ಸ್ಟ್ ಯಾವಾಗಲೂ ಏನು ತಗೊತೀವಿ, ಲೆಟ್ g dash of x equal to 0. That implies half minus 2x square, 2 by x square equal to 0. That implies half is equal to 2 by x square. ಬರಿಬೋದಲ್ಲ, ಇದು ಈ ಕಡೆ ತೊಗೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ x square is equal to 2 to 4 ಬರುತ್ತೆ. ಅಂದರೆ x is equal to plus or minus 2 ಬಂತು. ಹೌದಾ? ಇಲ್ಲೂ ಈಗ g ಡಬಲ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ, ನಾವು g ಡ್ಯಾಶ್ ಆಫ್ x is equal to ಏನಿರೋದು, ಹಾಫ್ ಮೈನಸ್ 2 by x ಸ್ಕ್ವೇರ್. ಹೌದಾ? ಅಥವಾ ಇದನ್ನ ಹಾಫ್ ಮೈನಸ್ 2 ಇಂಟು ಎಕ್ಸ್ ಪವರ್ ಮೈನಸ್ 2 ಬರೀಬೋದಲ್ಲ. ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರ್ನ ನ್ಯೂಮರೇಟರ್ ಆಯಿತು ಅಂದರೆ ಎಕ್ಸ್ ಪವರ್ ಮೈನಸ್ 2 ಆಯಿತು. ಹೌದಾ? ಇದನ್ನೀಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ g ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಮೈನಸ್ 2 ಇಂಟು ಕಾನ್ಸ್ಟೆಂಟ್ ಡೆರಿವೇಟಿವ್ 0 ಎಕ್ಸ್ ಪವರ್ ಮೈನಸ್ 2 ದ ಡಿಫ್ರೆನ್ಷಿಯಲ್ ಮೈನಸ್ 2 ಇಂಟು ಎಕ್ಸ್ ಪವರ್ ಮೈನಸ್ 2 ಮೈನಸ್ 1 ಅಥವಾ g ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಪವರ್ ಮೈನಸ್ 3 ಅಥವಾ 4 ಬೈ ಎಕ್ಸ್ ಕ್ಯೂಬ್. ಇಷ್ಟು ಬರುತ್ತಲ್ಲ. ಇದು ನೋಡಿ, ಎರಡು ಕೇಸ್ ಸಿಂಪ್ಲಿಫೈ ಮಾಡೋದು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, g double dash of 2 is equal to 4 by 2 cube and 4 by 8 1 by 2 greater than 0. That implies g of x have local minimum at x is equal to 2. ಹೌದಾ? ಮತ್ತು ಲೋಕಲ್ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ, ನಾವು local minimum value at x equal to 2 is g of 2. That is equal to, ಹೌದಾ? ಡೈರೆಕ್ಟಾಗಿ g of 2 ಕಂಡುಹಿಡಬೇಕು. ಎಕ್ಸಿಗೆ 2 ಬರೀಬೇಕಲ್ಲ, ಹಾಗಾದ್ರೆ ಏನು ಬರ್ತದೆ, 2 by 2 ಪ್ಲಸ್ 2 by 2 ಅಂದರೆ 1 ಪ್ಲಸ್ 1 ಅಂದರೆ 2 ಬಂತು. ಹೌದಾ? ಇದು ಲೋಕಲ್ ಮಿನಿಮಮ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು at x is equal to minus 2. ಇದು ಇದೆ g ಡಬಲ್ ಡ್ಯಾಶ್ ಆಫ್ ಮೈನಸ್ 2 ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? g ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 4 ಬೈ ಎಕ್ಸ್ ಕ್ಯೂಬ್. g ಡಬಲ್ ಡ್ಯಾಶ್ ಆಫ್ ಮೈನಸ್ 2 ಅಂದರೆ 4 ಬೈ ಮೈನಸ್ 2 ಹೋಲ್ ಕ್ಯೂಬ್. 4 by minus 8 ಅಂದರೆ minus 1 by 2 less than 0. ಹೌದಾ? that implies g of x have local maximum at x equal to minus 2. ಹೌದಾ? now local maximum value, local maximum value of g of x is, ನೋಡಿ ಎಕ್ಸಿಗೆ ಮೈನಸ್ 2 ಬರೀಬೇಕು. ಹೌದಾ? ಹಾಗಾದ್ರೆ ಏನು ಬರ್ಬೋದು, ಮೈನಸ್ 2 by 2 ಪ್ಲಸ್ 2 by minus 2 ಅಂದರೆ ಮೈನಸ್ 1 ಅಂದರೆ ಮೈನಸ್ 2 ಬರ್ತದೆ ಅಷ್ಟೇ. ಹೌದಾ? ಇದಿದೆ ಆಯ್ತಲ್ಲ. ನೋಡಿ, ಒಂದೊಂದ್ಸಲ ಈ ಥರ ಬರ್ಬೋದು. ಇಲ್ಲೊಂದು ಕೇರ್ಫುಲ್ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಮಿನಿಮಮ್ ವ್ಯಾಲ್ಯೂ 2 ಬಂದಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ 2 ಬಂದಿದೆ. ಅಂದರೆ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂಕ್ಕಿಂತ ಇಲ್ಲಿ ಜಾಸ್ತಿ ಇದೆ. ಈ ಥರ ಬರ್ಬೋದು. ಯಾಕಂದರೆ ಗ್ರಾಫ್ ಯಾವ ಥರ ಇರ್ತದೆ ಅಂದರೆ ಅಲ್ಲಿ ಹೀಗೆಗೋ ಬಂದಿರ್ಬೋದು. ಈ ಥರ ಹೇಗೋ ಬರ್ಬೋದು. ಅಟ್ 2 ನೋಡಿ ಡಿಕ್ರೀಸ್ ಆಗಿಬಿಟ್ಟು ಆಮೇಲೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಂದರೆ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಲೋಕಲ್ ಮಿನಿಮಮ್. ಹೌದಾ? ನೋಡಿ, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಇಲ್ಲೆಲ್ಲೋ ಬಂದಿದೆ. ಅಟ್ ಮೈನಸ್ 2. ಹೌದಾ?
ಇಲ್ಲೇನಾಗ್ತದೆ, ಇನ್ಕ್ರೀಸ್ ಆಗ್ಬಿಟ್ಟು ಡಿಕ್ರೀಸ್ ಆಗುತ್ತೆ. ಹೌದಾ? ಅಂದರೆ ಇಲ್ಲೇನು ಬರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಬರ್ತದೆ. ಹೌದಾ? ಇದು ಲೋಕಲ್ ಮ್ಯಾಕ್ಸಿಮಮ್. ಅದಕ್ಕೆ ಅಲ್ಲಿ ಗ್ರಾಫ್ ನೋಡ್ಕೊಂಡೆ ಅಂದರೆ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ಲೋಕಲ್ ಮ್ಯಾಕ್ಸಿಮಮ್ ಬರ್ಬೋದು ಇಲ್ಲಿ. ಆಯ್ತಲ್ಲ, ಅಂದರೆ ಈ ಥರ ಬರ್ತದೆ ಅಷ್ಟೇ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳಿದ್ರೆ ಹೈಯೆಸ್ಟೇ ಬರಬೇಕು, ಮಿನಿಮಮ್ ಅಂದರೆ ಲೋಯೆಸ್ಟೇ ಬರಬೇಕು ಅಂತ ಏನಿಲ್ಲ. ಆಯ್ತಲ್ಲ, ಅದೆಲ್ಲ ಗ್ರಾಫು ಮತ್ತು ಫಂಕ್ಷನ್ ಮೇಲೆ ಡಿಪೆಂಡ್ ಆಗ್ತದೆ ಇಲ್ಲಿ. ಐಡಿಯಾ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. ಪಿ ಯು ಅಲ್ಲೆಲ್ಲ ಈ ಥರ ಗ್ರಾಫ್ ಎಲ್ಲ ಬರಿಬೇಕಂತೇನಿಲ್ಲ, ಜಸ್ಟ್ ನಾವು ಹೇಳಿದ್ದಷ್ಟೇ ಇಲ್ಲಿ. ಯಾಕಂದರೆ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದೆ, ಅದಕ್ಕೆ ಅಲ್ಲಿ ಹೇಳಿದ್ವಿ. ಹೌದಾ? ನೆಕ್ಸ್ಟ್ ಒನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 6x ಸ್ಕ್ವಯರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 6x ಸ್ಕ್ವಯರ್ plus 9x plus 15 plus 9x plus 15. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರ್ತೀನಿ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 3 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 6 ಇಂಟು 2x ಪ್ಲಸ್ 9 ಇಂಟು 1 ಪ್ಲಸ್ 0 ಅಂದರೆ f dash of x is equal to 3x square minus 12x plus 9. Next let f dash of x is equal to 0 ಅಂತ ತಗೊಂತೀವಲ್ಲ, ಹಾಗೆ ಏನು ಬರುತ್ತೆ, 3x square minus 12x plus 9 equal to 0. ಹೌದಾ? ಡಿವೈಡಿಂಗ್ ಬೈ 3 ಮಾಡಿದ್ವಿ ಅಂದರೆ x square minus 4x plus 3 equal to 0. ಮಲ್ಟಿಪ್ಲೈ ಮಾಡಿದಾಗ 3 ಬರುತ್ತೆ, ಪ್ಲಸ್ ಮಾಡಿದಾಗ 4 ಬರಬೇಕು. 3 1 ತಗೋಬೋದಲ್ಲ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಅಂದರೆ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ 3 ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ 3 ಈಕ್ವಲ್ ಟು 0. ಎರಡಲ್ಲೂ ಎಕ್ಸ್ ಮೈನಸ್ 3 ಕಾಮನ್ ತೊಗೊಂಡೆ ಅಂದರೆ ಇಷ್ಟು ಬರುತ್ತಲ್ಲ, ದಟ್ ಇಂಪ್ಲೈಸ್ ಎಕ್ಸಿಗೆ 2 ವ್ಯಾಲ್ಯೂ ಬರುತ್ತೆ. ಎಕ್ಸ್ ಈಕ್ವಲ್ ಟು 3 ಆರ್ x is equal to 1. ನೆಕ್ಸ್ಟ್ ನೋಡಿ, ಎಫ್ ಡಬಲ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 12x ಪ್ಲಸ್ 9. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 6x ಮೈನಸ್ 12 ಇಂಟು 1 ಅಂದರೆ 12 ಪ್ಲಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0. ಹೌದಾ? ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷನ್ 2x ಅಲ್ಲ, 3 ಇಂಟು 2 ಅಂದರೆ 6x ಮೈನಸ್ 12 ಇಂಟು 1 ಪ್ಲಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷನ್ 0. ಹೌದಾ? ಅಥವಾ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ 6x ಮೈನಸ್ 12 ಇದನ್ನು ಡೈರೆಕ್ಟಾಗಿ ಬರಿಬೋದು. ಹೌದಾ? ಇದರಲ್ಲಿ 2 ಪಾಯಿಂಟ್ ಹತ್ರನೂ ಏನೇನು ಬರುತ್ತೆ ಅಂತ ಚೆಕ್ ಮಾಡಬೇಕು. ಇಲ್ಲಿ 2 ಪಾಯಿಂಟ್ ಇದೆ, ಒಂದು 3 ಮತ್ತು ಇನ್ನೊಂದು 1. ಹೌದಾ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಚೆಕ್ ಮಾಡ್ತೀವಿ. ಬಟ್ ನಾವು ಎಫ್ ಡಬಲ್ ಡ್ಯಾಶ್ ಆಫ್ 3 ಚೆಕ್ ಮಾಡಬೇಕಲ್ಲ. 6x ಮೈನಸ್ 12 ಇದೆ, 6 ಇಂಟು 3 ಮೈನಸ್ 12 18 ಮೈನಸ್ 12 ಅಂದರೆ 6 ವಿಚ್ ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಇದೆ ಅಂದರೆ ಎಫ್ ಆಫ್ ಎಕ್ಸ್ ಹ್ಯಾವ್ ಲೋಕಲ್ ಮಿನಿಮಮ್ at x equal to 3. ಹೌದಾ? ನೆಕ್ಸ್ಟ್ ನಾವು local minimum value of f of x is f of 3 ಅಲ್ಲ, ಅಂದರೆ x ಇರೋ ಪ್ಲೇಸಲ್ಲಿ 3 ಬರಿಬೇಕು. ಇಲ್ಲಿ 3 ಕ್ಯೂಬ್ ಮೈನಸ್ 16 ಇಂಟು 3 ಸ್ಕ್ವೇರ್ ಪ್ಲಸ್ 9 ಇಂಟು 3 ಪ್ಲಸ್ 15 ಬರುತ್ತೆ. ಹೌದಾ? ಸಿಂಪ್ಲಿಫೈ ಮಾಡ್ಕೊಳ್ಳಿ ಬರುತ್ತೆ. ಏನೇನು ಬರಿಬೋದು, 3 ಕ್ಯೂಬ್ ಅಂದರೆ 27 ಮೈನಸ್ 6 ಇಂಟು 9 ಪ್ಲಸ್ 9 3 is 27 ಪ್ಲಸ್ 15. 27 minus 54 plus 27 plus 15 is equal to
27 minus 54 ಅಂದ್ರೆ minus 27, minus 27 plus 27 cancel, plus 15 ಅಂದ್ರೆ 15 ಬರುತ್ತೆ. Local minimum value is 15 ಬಂತು. Next at x is equal to 1 ಅಲ್ಲ, ಸೇಮ್ ನಾವು f double dash of 1 ಚೆಕ್ ಮಾಡಬೇಕು. 6 into 1 minus 12 ಹೌದಾ? 6 minus 12 ಅಂದ್ರೆ minus 6 is less than 0. That implies f of x have local maximum at x equal to 1 ಹೌದಾ? Now local maximum value is f of x is ಏನು ಬರಿಬೋದು? f of 1 ಹೌದಾ? f of 1 ಅಂದ್ರೆ x ಇರೋದಾಗದಲ್ಲಿ 1 ಬರಿಬೇಕು. 1 cube minus 6 into 1 square plus 9 into 1 plus 15 ಹೌದಾ? 1 minus 6 plus 9 plus 15. 9 plus 1 10, 10 minus 6 is 4, 4 plus 15 is 19 ಹೌದಾ? ಇಷ್ಟು ಮಾಡೋದಷ್ಟೇ ಹೌದಾ? ಆಯ್ತಲ್ಲ ನೋಡಿ, ಎಲ್ಲ ಟೈಪ್ ಐಡಿಯಾಸು ಬಂದಿದೆ. ಫಸ್ಟ್ ಮೇನಲ್ಲಿ ಮಾಡ್ಕೊಂಡಿರೋ ಪ್ರಾಬ್ಲಮಲ್ಲಿ ಎಫ್ ಡಬಲ್ ಡ್ಯಾಶ್ 0 ಬರ್ತಿತ್ತು. ಎಫ್ ಡಬಲ್ ಡ್ಯಾಶ್ 0 ಬಂತು ಅಂದರೆ ಸೈನ್ ಚೇಂಜಿಗೆ ಹೋಗ್ತೀವಿ. ಎಫ್ ಡಬಲ್ ಡ್ಯಾಶ್ 0 ಬರಲಿಲ್ಲ ಅಂದರೆ ಈ ಥರ ಒಂದೊಂದೇ ಕೇಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಆಯ್ತಲ್ಲ, ನೆಕ್ಸ್ಟ್ ಇದೆಲ್ಲ ಫೋರ್ತ್ ಪ್ರಾಬ್ಲಮ್ ನೋಡಿ, ಅಲ್ಲಿ ಎಫ್ ಆಫ್ ಎಕ್ಸ್ ಅಂತ ಆಗೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಆಗ್ಬಿಡಿದೆ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 3. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 3. ಸೇಮ್ ಟೈಪ್ ಮಾಡ್ಕೊಂಡ್ರೆ ಆಯ್ತು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದ್ರೆ f dash of x is equal to 3x square minus 3 into 1 plus 0. f dash of x is equal to 3x square minus 3 ಹೌದಾ? ನೆಕ್ಸ್ಟ್ ಸೇಮ್ ಲೆಟ್ f dash of x equal to 0. That implies 3x square minus 3 equal to 0 ಅಂದರೆ 3x square is equal to 3 ಬಂತು. x square is equal to 3 by 3 ಅಂದರೆ x square equal to 1. That implies x is equal to plus or minus 1. Critical point ಬರುತ್ತೆ. Now f dash of x is equal to 3x square minus 3. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ f double dash of x is equal to 3 into 2x minus 0 ಅಂದರೆ 6x ಬಂತು ಹೌದಾ? ನೆಕ್ಸ್ಟ್ ಎರಡು ಪಾಯಿಂಟ್ ಅದ ಚೆಕ್ ಮಾಡೋದು. ಅಟ್ x equal to 1. Now f double dash of 1 ಅಂದ್ರೆ 6 into 1 ಅಂತ 6 which is greater than 0. Greater than 0 ಅಂದ್ರೆ that implies f of x have local minimum at x equal to 1 ಹೌದಾ? Now that implies local minimum value of f of x is f of 1 ಹೌದಾ? that implies f of 1 is equal to, that implies f of 1 is equal to x ಇರೋದಾಗಲ್ಲಿ 1 ಬರಿಬೇಕಲ್ಲ. 1 cube minus 3 into 1 plus 3. 1 minus 3 plus 3 ಅಂದರೆ 1 ಬರುತ್ತೆ ಹೌದಾ? ಲೋಕಲ್ ಮಿನಿಮಮ್ ವ್ಯಾಲ್ಯೂ ಈಸ್ 1 ಆಯಿತು. ನೆಕ್ಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಚೆಕ್ ಮಾಡಬೇಕು. ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1.
f double dash of minus 1 is equal to, f double dash of x value is 6x, that implies f double dash of minus 1 is 6 into minus 1, that is equal to minus 6, which is less than 0. If f double dash of x is less than 0, that implies f of x have local maximum at x equal to minus 1. ಹೌದಾ? Now that implies local maximum value, local maximum value of f of x is f of minus 1, that is equal to x ರ ಪ್ಲೇಸ್ ಅಲ್ಲಿ minus 1 ಬರಿಬೇಕು. ಏನು ಬರುತ್ತೆ? minus 1 whole cube minus 3 into minus 1 plus 3, that is equal to minus 1 plus 3 plus 3. 3 plus 3 is 6, 6 minus 1 value is 5. ಆಯ್ತಲ್ಲ? ಎಷ್ಟು ಬರುತ್ತೆ? ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಒನ್, ಪ್ರಾಬ್ಲಮ್ ನಂಬರ್ 5. f of x is equal to 2x cube minus 6x square. f of x is equal to 2x cube minus 6x square plus 6x plus 5 plus 6x plus 5. ನೋಡಿ, ಪ್ರಾಬ್ಲಮ್ನ ಹೋಮ್ವರ್ಕ್ ತೊಗೊಂಡ್ರಿ. ಸೇಮ್ ಪ್ರಾಬ್ಲಮ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಅಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಕೇಳಿದ್ರು, ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಅಂತ ಕೇಳಿದಾರೆ ಅಷ್ಟೇ. ಹೌದಾ? ಫಸ್ಟ್ ಮೇನಲ್ಲಿರೋ ಫಿಫ್ತ್ ಪ್ರಾಬ್ಲಮು, ಸೆಕೆಂಡ್ ಮೇನಲ್ಲಿರೋ ಫಿಫ್ತ್ ಪ್ರಾಬ್ಲಮ್ ಸೇಮ್ ಇದೆ. ಹಾಗೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ, ಸೇಮ್ ಬರ್ಕೋಬೇಕಷ್ಟೇ. ಇಟ್ ಹ್ಯಾಸ್ ನೀದರ್ ಲೋಕಲ್ ಮ್ಯಾಕ್ಸಿಮಮ್ ನಾರ್ ಲೋಕಲ್ ಮಿನಿಮಮ್ ಬರ್ತದೆ. ಮಾಡ್ಬೋದಲ್ಲ ಇದನ್ನು? ನೆಕ್ಸ್ಟ್ ನೋಡಿ, ಸಿಕ್ಸ್ ಪ್ರಾಬ್ಲಮ್. f of x is equal to 3x power 4 plus f of x is equal to 3x power 4 plus 4x cube minus 12x square, 4x cube minus 12x square plus 12, 4x cube minus 12x square plus 12. ಕೇರ್ಫುಲ್ ಆಗಿ ಮಾಡ್ಕೋಬೇಕು. 3 ವ್ಯಾಲ್ಯೂಸ್ ಬರ್ತದೆ, ಅದಕ್ಕೆ 3 ಕೇಸಸ್ ಬರ್ತದೆ. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇಕ್ವಲ್ 3 into 4 ಎಕ್ಸ್ ಕ್ಯೂಬ್ ಪ್ಲಸ್ 4 into 3 ಎಕ್ಸ್ ಸ್ಕ್ವೇರ್ ಮೈನಸ್ 12 into 2x ಪ್ಲಸ್ 0 ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12x cube plus 12x square minus 12 2s 24x ಬರುತ್ತೆ. ಹೌದಾ? ಇಲ್ಲಿ ಡಿಫ್ರೆನ್ಷಿಯೇಷನ್ ಆಯಿತು. ನೆಕ್ಸ್ಟ್ ಯಾವಾಗಲೂ ಏನು ತೊಗೋಬೇಕು? ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತೊಗೊತಿದ್ವಿ. ಹೌದಾ? ಸೇಮ್ ಲೆಟ್ f dash of x is equal to 0. That implies 12x cube plus 12x square minus 24x is equal to 0. ಹೌದಾ? 12x cube plus 12x square minus 24x ಇದೆ, that is equal to 0 ತೊಗೊಂಡ್ವಿ. ಹೌದಾ? ಎರಡರಲ್ಲಿ ಈಗ ಏನು ಕಾಮನ್ ತೆಗಿಬೋದು? ಇದರಲ್ಲಿ 12x ಕಾಮನ್ ಫ್ಯಾಕ್ಟರ್, ಅವಾಗ x ಸ್ಕ್ವೇರ್ ಪ್ಲಸ್ x ಮೈನಸ್ 2 is equal to 0. ಮಲ್ಟಿಪ್ಲೈ ಮಾಡಿದಾಗ 2, ಸಪ್ರಾಕ್ಟ್ ಮಾಡಿದಾಗ 1, ಅಂದರೆ 2 1s ತೊಗೋಬೋದಲ್ಲ. 12x ಇಂಟು x ಸ್ಕ್ವೇರ್ ಪ್ಲಸ್ 2x ಮೈನಸ್ x ಮೈನಸ್ 2 is equal to 0. That implies 12x into x ಕಾಮನ್ ಫ್ಯಾಕ್ಟರು, x plus 2 minus common factor, x plus 2 is equal to 0. 12x into
x plus 2 into x minus 1 is equal to 0. ಇಷ್ಟು ಬರುತ್ತಲ್ಲ, ಡೈರೆಕ್ಟಾಗಿ ಈಕ್ವೇಟ್ ಮಾಡ್ಕೊಂಡ್ರೆ ಏನು ಬರುತ್ತೆ? ದಟ್ ಇಂಪ್ಲೈಸ್ x equal to 0, x equal to minus 2 or x is equal to 1. Okay, now f double dash of x ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. f dash of x ಅಂದರೆ ಏನು ಬಂದಿರೋದು? 12x cube plus 12x square minus 24x. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 12 ಇಂಟು 3x ಸ್ಕ್ವೇರ್ ಪ್ಲಸ್ 12 ಇಂಟು 2x ಮೈನಸ್ 24 ಅಂದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12 3s are 36x ಸ್ಕ್ವೇರ್ ಪ್ಲಸ್ 24x ಮೈನಸ್ 24. ಇಷ್ಟು ಬಂದು ಹೌದಾ? ಇದರ ಒಂದೊಂದೇ ಪಾಯಿಂಟ್ ಹತ್ರ ಎಫ್ ಡಬಲ್ ಡ್ಯಾಶ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಅಂದರೆ ಫಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು 0 ಚೆಕ್ ಮಾಡ್ತೀವಿ. ಅಟ್ ಎಕ್ಸ್ ಈಕ್ವಲ್ ಟು 0 now f double dash of 0 is equal to 36 into 0 square plus 24 into 0 minus 24 ಅಂದ್ರೆ f double dash of 0 is equal to minus 24 which is less than 0. ಯಾಕಂದ್ರೆ ಇದು 0 ಇದು 0 ಆಗುತ್ತಲ್ಲ. f double dash less than 0 ಇದೆ ಅಂದ್ರೆ that implies f of x have local maximum at x equal to 0. That implies local maximum value of f of x is f of 0. ಹೌದಾ? ಅಂದರೆ ಎಕ್ಸಿಗೆ 0 ಬರ್ಕೋಬೇಕಿಲ್ಲಿ. 3 into 0 power 4 plus 4 into 0 cube minus 12 into 0 square plus 0. ಇದು 0 ಇದು 0 ಇದು 0 ಆಯಿತು. ಅಂದರೆ 0 plus 0 minus 0 plus 12 ಅಂದರೆ 12. ಇದು ಒಂದು ಕೇಸ್ ಆಯಿತು. ನೆಕ್ಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ನೆಕ್ಸ್ಟ್ ವ್ಯಾಲ್ಯೂ ಮೈನಸ್ 2 ಇದೆ. ನಾವು ಎಫ್ ಡಬಲ್ ಡ್ಯಾಶ್ ಆಫ್ ಮೈನಸ್ 2 ಇಸ್ ಈಕ್ವಲ್ ಎಫ್ ಡಬಲ್ ಡ್ಯಾಶ್ ಇದೆಯಲ್ಲ ಎಕ್ಸ್ ಇರೋದಾಗದಲ್ಲಿ ಮೈನಸ್ 2 ಬರಿಬೇಕು. 36 into minus 2 whole square plus 24 into minus 2 minus 24. F double dash of minus 2 is equal to 36 into 4 minus 24 2s are 48 minus 24. ಹೌದಾ? 36 into 4 6 4 are 24 2 carry 144 minus 48 minus 48 minus 24 ಅಂದ್ರೆ minus 72. ಹೌದಾ? 144 minus 72 ಅಂದ್ರೆ 72ನೇ ಬರುತ್ತೆ which is greater than 0. f double dash greater than 0 ಆಯಿತು ಅಂದ್ರೆ that implies f of x have local minimum at x is equal to minus 2. ಹೌದಾ? ನೆಕ್ಸ್ಟ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. now local minimum value of f of x is f of minus 2. ಹೌದಾ? that is equal to ಡೈರೆಕ್ಟಾಗಿ ಎಕ್ಸ್ ಮೈನಸ್ 2 ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಇಲ್ಲಿ ಎಫ್ ಆಫ್ ಎಕ್ಸ್ ಏನಿತ್ತು ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೌದಾ ಏನು ಕೊಟ್ಟಿದ್ದು 3x power 4 plus 4x cube
3x power 4 plus 4x cube minus 12x square plus 12 minus 12x square plus 12. ಹಾಗಾಗಿ ಎಫ್ ಆಫ್ ಮೈನಸ್ 2 ಅಂದರೆ ಏನು ಬರೀಬೋದು 3 ಇಂಟು minus 2 whole power 4 plus 4 into minus 2 whole cube minus 12 into minus 2 whole square plus 12. And that implies f of minus 2 is equal to 3 into 16 plus 4 into minus 8 minus 12 into 4 plus 12. Apa? 48 minus 32 minus 48 plus 12 plus 48 minus 48 cancel. Minus 32 plus 2 and minus minus 32 plus 12 and minus 20 ಹೌದಾ ಇಷ್ಟು ಬರ್ತಲ್ಲ ಇದು at x equal to minus 2 ಆಯಿತು. ನೆಕ್ಸ್ಟ್ at x is equal to ಇನ್ನೊಂದು ವ್ಯಾಲ್ಯೂ 1 ಸೇಮ್ ಟೈಪ್ ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ನಾವು ಎಫ್ ಡಬಲ್ ಡ್ಯಾಶ್ ಆಫ್ 1 ಅಂತ ಹೇಳಿದ್ರೆ 36 ಇಂಟು 1 ಸ್ಕ್ವೇರ್ ಪ್ಲಸ್ 24 ಇಂಟು 1 ಮೈನಸ್ 24 ಇದನ್ನು ಯೂಸ್ ಮಾಡ್ತಾ ಇದ್ವಿ. ಪ್ಲಸ್ 24 ಮೈನಸ್ 24 ಕ್ಯಾನ್ಸಲ್. ಹಾಗಾದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ 1 ಈಸ್ ಈಕ್ವಲ್ ಟು 36 ವಿಚ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ವಿ. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಹ್ಯಾವ್ local minimum at x equal to minus 2. That implies local minimum value of f of x is f of 1. That x equal to 1 ಅಲ್ಲ. ನೆಕ್ಸ್ಟ್ ಎಫ್ ಆಫ್ 1 ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೆ. ದಟ್ ಈಸ್ ಈಕ್ವಲ್ ಇಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ 1 ಬರೀಬೇಕಷ್ಟೆ. 3 ಇಂಟು 1 ಪವರ್ 4 ಪ್ಲಸ್ 4 ಇಂಟು 1 ಕ್ಯೂಬ್ ಮೈನಸ್ 12 ಇಂಟು 1 ಸ್ಕ್ವೇರ್ ಪ್ಲಸ್ 12 ಅಂದರೆ 3 ಪ್ಲಸ್ 4 ಮೈನಸ್ 12 ಪ್ಲಸ್ 12 ಮೈನಸ್ 12 ಪ್ಲಸ್ 12 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು 7 ಬರುತ್ತೆ. ಹೌದಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಈಸಿ ಇದೆ ಯಾವ ಥರ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, ಥರ್ಡ್ ಒನ್. ಪ್ರಾಬ್ಲಮ್ ನಂಬರ್ 3. Prove that the function f of x is equal to f of x is equal to sin x plus root 3 cos x sin x plus root 3 cos x has a maximum value at x equal to pi by 6. x equal to pi by 6 ನೋಡಿ, ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಪೈ ಬೈ 6 ಅಂತ ಪ್ರೂವ್ ಮಾಡಬೇಕು. ಈಸಿ ಇದೆ. ಮ್ಯಾಕ್ಸಿಮಮ್ ಇರಬೇಕು ಅಂದರೆ ಕಂಡೀಷನ್ ಏನೇನು ಗೊತ್ತಿರೋದು, ಎಫ್ ಡ್ಯಾಶ್ 0 ಇರಬೇಕು, ಎಫ್ ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0 ಇರಬೇಕು. ಅವೆರಡನ್ನು ಚೆಕ್ ಮಾಡ್ಕೊಂಡ್ರೆ ಆಯ್ತು. ಅದಕ್ಕೆ ನೋಡಿ ಹಾಗಾದ್ರೆ ನಾವು ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ರೂಟ್ 3 ಕಾಸ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ f double dash of x is equal sin x differential cos x plus root 3 into cos x differential minus sin x. Her f dash of x is equal to cos x minus root 3 sin x ಬಂತು. ಇದು 1 ಅಂತ ತಗೊಳ್ತೀವಿ. ನೆಕ್ಸ್ಟ್ ಸೇಮು ಮತ್ತೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ f double dash of x is equal cos x differentiation
ಮೈನಸ್ ಸೈನ್ ಎಕ್ಸ್ ಮೈನಸ್ ರೂಟ್ 3 ಇಂಟು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನು ಕಾಸ್ ಎಕ್ಸ್. ಹೌದಾ? ಇದು ನೋಡಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 6 ಚೆಕ್ ಮಾಡ್ತೀವಿ. ಹೌದಾ? ನೋಡಿ ನಾವು ಎಫ್ ಡ್ಯಾಶ್ ಆಫ್ ಪೈ ಬೈ 6 is equal to cos pi by 6 minus root 3 into sin pi by 6. Cos pi by 6 cos 30 degree ಅಂದರೆ root 3 by 2 minus root 3 into sin 30 degree ಅಂದರೆ half ಅಂದರೆ ಏನು ಬರ್ತದೆ root 3 by 2 minus root 3 by 2 ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 0. ಹೌದಾ? ಅಂದರೆ ಎಫ್ ಡ್ಯಾಶ್ ಆಫ್ ಪೈ ಬೈ 6 0 ಬರ್ತದೆ. ನಾವು ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 6 ಹೌದಾ ಮೈನಸ್ ಸೈನ್ ಪೈ ಬೈ 6 ಇಲ್ಲಿ ಮೈನಸ್ ರೂಟ್ 3 ಇಂಟು ಕಾಸ್ ಪೈ ಬೈ 6 ಅಂದರೆ ಮೈನಸ್ 1/2 ಮೈನಸ್ ರೂಟ್ 3 ಇಂಟು ರೂಟ್ 3/2 2 ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಮೈನಸ್ 1 ರೂಟ್ 3 ಇಂಟು ರೂಟ್ 3 ಅಂದರೆ 3 ಬರುತ್ತಲ್ಲ ಅಂದರೆ ಮೈನಸ್ 4/2 ಅಂದರೆ ಮೈನಸ್ 2 ಲೆಸ್ ದ್ಯಾನ್ 0. ಹೌದಾ? ಅಂದರೆ ಎಫ್ ಡ್ಯಾಶ್ 0 ಬರ್ತದೆ ಎಫ್ ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0 ಬರ್ತಿದೆ ತಾನೆ. ಹೌದಾ? ಹಾಗಾದ್ರೆ ಇಲ್ಲಿ ಹಿಯರ್ ಎಫ್ ಡ್ಯಾಶ್ ಆಫ್ ಪೈ ಬೈ 6 ಇಸ್ ಈಕ್ವಲ್ ಟು 0 ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 6 ಇಸ್ ಲೆಸ್ ದ್ಯಾನ್ 0. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 6. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಹೌದಾ? ಈಸಿ ಇದೆ. ಎಫ್ ಡ್ಯಾಶಿನ ವ್ಯಾಲ್ಯೂ ಮತ್ತು ಎಫ್ ಡಬಲ್ ಡ್ಯಾಶ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಯ್ತಲ್ಲ? ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ಫೈಂಡ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಎ ಕಂಪನಿ ಕ್ಯಾನ್ ಮೇಕ್. ಫೈಂಡ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಎ ಕಂಪನಿ ಕ್ಯಾನ್ ಮೇಕ್ if the profit function is given by p of x is equal to 41 minus 72x 41 minus 72x minus 18x square ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪಿ ಆಫ್ ಎಕ್ಸ್ ಕಂಡುಹಿಡಿಬೇಕಷ್ಟೆ. ಹೌದಾ? ಈಸಿ ಇದೆ ನೋಡಿ. ಗಿವನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 41 minus 72x minus 18x square. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 0 ಮೈನಸ್ 72 ಇಂಟು 1 ಮೈನಸ್ 18 ಇಂಟು 2x ಅಂದರೆ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 72 ಮೈನಸ್ 18 2s are 36x ಬಂತು. ಹೌದಾ? ನೆಕ್ಸ್ಟ್ ಯಾವಾಗಲೂ ಲೆಟ್ ಪಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊತಿದ್ವಲ್ಲ ದಟ್ ಇಂಪ್ಲೈಸ್ minus 72 minus 36x equal to 0. That implies 36x is equal to minus 72. ಇದು ಈ ಕಡೆ ತೊಗೊಂಡೆ ಮೈನಸ್ ಇರೋದು ಪ್ಲಸ್ ಆಯಿತು. x is equal to minus 72 by 36 ಅಂದರೆ minus 2 ಬರುತ್ತೆ. ಹೌದಾ? ನೆಕ್ಸ್ಟ್ ನಾವು p ಡಬಲ್ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಬೇಕು. p ಡ್ಯಾಶ್ ಆಫ್ x is equal to minus 72 minus 36x. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ. ಪಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿದ್ರೆ 0 ಮೈನಸ್ 36 ದಟ್ ಈಸ್ ಈಕ್ವಲ್ ಟು ಮೈನಸ್ 36. ಮೈನಸ್ 36 ಅಂದರೆ ಲೆಸ್ ದ್ಯಾನ್ 0. ಪಿ ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0 ಬರುತ್ತೆ ಅಂದರೆ ಇಲ್ಲಿ ಏನು ಬರೀಬೋದು? ಪಿ ಆಫ್ ಎಕ್ಸ್ ಇಸ್ ಮ್ಯಾಕ್ಸಿಮಮ್ when x is equal to minus 2. Therefore, maximum profit is P of minus 2 that is equal to. ಅಂದರೆ x ಇರೋ ಪ್ಲೇಸಲ್ಲಿ ಮೈನಸ್ 2 ಬರೀಬೇಕು. ಅಂದರೆ ಏನು ಬರುತ್ತೆ?
41 minus 72 into minus 2 minus 18 into minus 2 whole square. ಅಂದರೆ 41 plus minus into minus plus 72 2s are 144 minus 18 into 4. ಹೌದಾ 41 plus 144 minus 18 4s are 72. ಹೌದಾ 144 minus 72 ಅಂದರೆ 72. 72 plus 41 ಅಂತ ಹೇಳಿದ್ರೆ 113 ಬರ್ತದೆ. ಹೌದಾ ಮ್ಯಾಕ್ಸಿಮಮ್ ಪ್ರಾಫಿಟ್ ಈಸ್ 113. ಆಯ್ತಲ್ಲ ನೋಡಿ, ಈಸಿ ಇದೆ. ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ ಐಡಿಯಾ ಇಷ್ಟೇ ಯೂಸ್ ಮಾಡ್ತಿರೋದು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋದು, ಅದನ್ನು ಈಕ್ವಲ್ ಟು 0 ಮಾಡ್ಕೊಳ್ಳೋದು. ನೆಕ್ಸ್ಟ್ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡೋದು. ಆ ಈಕ್ವಲ್ ಟು 0 ಬದಲಾಗ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಎಫ್ ಡಬಲ್ ಡ್ಯಾಶ್ ಗ್ರೇಟರ್ ದ್ಯಾನ್ 0 ಬಂತು ಅಂದ್ರೆ ಮಿನಿಮಮ್ ವ್ಯಾಲ್ಯೂ, ಲೆಸ್ ದ್ಯಾನ್ 0 ಬಂತು ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದೇನಾದ್ರು ಈಕ್ವಲ್ ಟು 0 ಬಂತು ಅಂದರೆ ಸೈನ್ ಚೇಂಜ್ನ ಚೆಕ್ ಮಾಡೋದು. ಆ ಥರದ್ದು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀವಿ. ಹೌದಾ ನೋಡಿ, ಇಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದು ನೆಕ್ಸ್ಟ್ ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ಥ್ಯಾಂಕ್ ಯು.